ನಮಸ್ಕಾರ. ಯಾರೇ ನೀವು? ಏನಾಗಬೇಕಾಗಿತ್ತು? ನೋಡಿ, ಇನ್ಫ್ಲೂಯೆನ್ಸ್ ಅಂದ್ರೆ ಅದು ಸಾಧ್ಯವಿಲ್ಲ, ಗೊತ್ತಾಯ್ತೇನು? ಅದಲ್ಲ ಸರ್ ವಿಷಯ. ನೀವು ಚೀಫ್ ಇಂಜಿನಿಯರ್ ಆಗಿದ್ದಾಗ ಭಾರತೀಪುರದಲ್ಲಿ ಡ್ಯಾಮ್ ಕಟ್ಟಬೇಕು ಅಂತಿದ್ರಂತೆ. ಅದ್ರ ವಿಷಯವಾಗಿ ನಾನು. ಯಾವ್ದ್ರಿ ಭಾರತೀಪುರ? ನೋಡಿ, ಯಾವ್ದು ಡ್ಯಾಮು ಗೇಮು ನಂಗೆ ಗೊತ್ತಿಲ್ಲ. ಸುಮ್ಮನೆ ಹೊರಟೋಗಿ. ಸರ್, ನಾನ್ ನಿಮ್ ಕನಸನ್ನ ನನಸು ಮಾಡ್ಬೇಕು ಅಂತ ಬಂದಿದ್ದೀನಿ. ನಾನ್ ಭಾರತೀಪುರದ ಹೊಸ MLA ಭರತ್ ಕುಮಾರ್ ಅಂತ. ಸರ್, ಆ ಡ್ಯಾಮ್ ಪ್ರಾಜೆಕ್ಟ್ ಏನಾಯ್ತು? ಈಗ ಫೈಲ್ ಎಲ್ಲಿದೆ? ತಿಳ್ಕೊಂಡು ಏನ್ರಿ ಮಾಡ್ತೀರಾ? ಊರಿನ ಜನ ನೀರಿಲ್ದೆ ನರಳಾಡ್ತಿದ್ದಾರೆ. ಈಗಲೂ ಆ ಡ್ಯಾಮ್ ಆಗದೆ ಇದ್ರೆ ಇಡೀ ಊರೇ ಸ್ಮಶಾನ ಆಗೋಗುತ್ತೆ. ಏನಾದ್ರು ಮಾಡ್ಬೇಕು ಅನ್ಸ್ತಾ ಸರ್ ನನಗೆ. ಅನ್ಸೋದು ಮುಖ್ಯವಲ್ರಿ. ಆ ಜಮಾನದಲ್ಲಿ ನನಗೂ ಹಾಗೆ ಅನ್ಸಿತ್ತು. ಈ ರಾಜಕೀಯ ಚಕ್ರವ್ಯೂಹದಲ್ಲಿ ಏನೂ ಮಾಡಕ್ ಆಗ್ಲಿಲ್ಲ. ನಿಮಗ್ ಧೈರ್ಯವಿದೆಯೇನ್ರಿ? ತಾಕತ್ತಿದೆಯೇನ್ರಿ? ನೀವು ನನಗೆ ದಾರಿ ತೋರಿಸಿ ಸರ್. ಎಂತ ಪ್ರವಾಹ ಬಂದ್ರು ಮುನ್ನುಗ್ತೇನೆ. ಚಿಂತಾಮಣಿ ಡ್ಯಾಮ್. 80 years ಆಯ್ತು, ಇನ್ನೂ ಕ್ಲಿಯರ್ ಮಾಡಿಲ್ಲ. 1937 ಮಾರಿಕಟ್ಟು ಡ್ಯಾಮ್. ಅದೇ ಹೌದು ನೋಡಿ. ಅದೇ ಅದು ಭಾರತೀಪುರ. ಇಲ್ಲಿ ಕೊಡಿ. ನೋಡಿ, ಇದು ನೀರಿಲ್ಲದ ಜನರ ಗೋಳು ಕಣಯ್ಯ. ಇದು 1969ರಲ್ಲಿ ಡ್ಯಾಮ್ ಕಟ್ಟುವ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಸರ್ಕಾರ ಆರ್ಡರ್ ಕೊಡ್ತು. ನಾನು ಕೂಡ ಶಿಫಾರಸ್ ಮಾಡಿದೆ. ಇನ್ನೇನು ಡ್ಯಾಮ್ ಕಟ್ಟು ಬಿಡ್ಬೇಕು ಅಷ್ಟ್ರಲ್ಲಿ ಅಬ್ಜೆಕ್ಷನ್ ಬಿತ್ತು. ಯಾವಾಗ ಅಬ್ಜೆಕ್ಷನ್ ಬಿತ್ತು, ಈ ಫೈಲು ಸರ್ಕಾರದ ಕುಂಡಿ ಕೆಳಗೆ ಬಿದ್ದು ಗೆದ್ದಲು ಹಿಡಿದೋಯ್ತು. ಯಾವಾಗ ಗೆದ್ದಲು ಹಿಡಿದೋಯ್ತು, ಇದಕ್ಕೆ ಈ ರೂಮು, ಈ ಧೂಳು, ಇದೇ ಸೆಂಟ್ರಲ್ ಜೈಲು. ಇಂಥ ಒಳ್ಳೆ ಕೆಲಸ ಆಗೋದಕ್ಕೆ ಯಾರು ಅಬ್ಜೆಕ್ಟ್ ಮಾಡಿ ನಿಲ್ಸಿದ್ದು? ದೇವರು. ಡ್ಯಾಮ್ ಕಟ್ಟೋ ಜಾಗದಲ್ಲಿ ರಾತ್ರೋರಾತ್ರಿ ಒಂದು ಗುಡಿ ಉದ್ಭವವಾಗೋಯ್ತು. ಇನ್ನ ಡ್ಯಾಮ್ ಕಟ್ಟಿದ್ರೆ ಗುಡಿ ಮುಳುಗೋಗುತ್ತೆ, ಒಂದು ರಿಲಿಜಿಯಸ್ ರಿವೋಲ್ಟ್ ಆಗ್ಬಿಡುತ್ತೆ ಅಂತ ಮನವಿ ಬಂತು. ಡ್ಯಾಮ್ ನಿಂತೋಯ್ತು, ಫೈಲ್ ಜೈಲ್ ಸೇರ್ತು. ತನ್ನ 1000 ಎಕರೆ ಜಮೀನು ಎಲ್ಲಿ ಮುಳುಗೋಗುತ್ತೋ ಅಂತ ದೇವರು ಧರ್ಮದ ಹೆಸರಿನಲ್ಲಿ ನಿಮ್ 3 ಜನಕ್ಕೆ ನೀರು ಸಿಗದ ಹಾಗೆ ಮಾಡ್ಬಿಟ್ಟ. ಮಾಸ್ಟರ್ ಪ್ಲಾನ್ ಮಾಡ್ದ ಕಣಯ್ಯ, ಮಾಸ್ಟರ್ ಪ್ಲಾನ್ ಮಾಡ್ದ. ಈ ಮಾಸ್ಟರ್ ಪ್ಲಾನ್ ಮಾಡಿದಂತ ದೊಡ್ಡ ಮನುಷ್ಯ ಯಾರು ಸರ್? ನಿಮ್ಮೂರ್ ಸಾಹುಕಾರ ಚನ್ನಬಸಪ್ಪ ಕಣಯ್ಯ. ಚನ್ನಬಸಪ್ಪ, ಕೊಟ್ರೇಶ್ವರ ಕಾಟನ್ ಮಿಲ್ಸ್ ಓನರ್ ಚನ್ನಬಸಪ್ಪ ಅವರ? ಅದೇ ಸಾಹುಕಾರ ಚನ್ನಬಸಪ್ಪ ಕಣಯ್ಯ. ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಮ್ಮ. ಅಮ್ಮ, ಭರತ್ ನೋಡಿ 1 ತಿಂಗಳಾಯ್ತು. ಇಡಿಯಟ್ ಒಂದು ಫೋನು ಮಾಡಿಲ್ಲ. ಇಲ್ಲಿಗೇನಾದ್ರೂ ಬಂದಿದ್ದಮ್ಮ? ಅಯ್ಯೋ ಶಿವನೇ, ನೆನ್ನೆ ಬಂದು ಇವತ್ ಬೆಳಗ್ಗೆ ಊರ್ಗ್ ಹೋದ. ಯಾಕೆ ಅವನ್ ಬಂದು ನಿನ್ನ ನೋಡ್ಲಿಲ್ವಾ? ಇಲ್ಲಿಗೆ ಬಂದಿದ್ದ ಭರತ್ ಇಲ್ಲಿಗೆ ಬಂದು ನನ್ ಯಾಕೆ ಮೀಟ್ ಮಾಡ್ದೆ ಹೋದ? ಭರತ್ ಯಾಕೋ ಎಲ್ಲಾ ಡೀಟೇಲ್ಸು ಸಿಕ್ತು. ಹೌದಾ? ಮತ್ ಯಾಕೆ 29 ವರ್ಷಗಳಿಂದ ಈ ಡ್ಯಾಮ್ ಕಟ್ಟಕ್ ಆಗ್ತಾ ಇಲ್ಲ? ಚನ್ನಬಸಪ್ಪ ಅವ್ರ ಈ ಊರ್ ಹಿರಿಯರು ಅನ್ನೋದಕ್ಕಿಂತ ಕರ್ಣನ್ ಅಪ್ಪ ಅನ್ನೋದೇ ದೊಡ್ಡ ಸಮಸ್ಯೆ ಆಗ್ತಿದೆ ನನಗೆ. ಅವ್ರ ಬಗ್ಗೆ ತುಂಬಾ ಗೌರವ, ಅವನಿಗೆ ತುಂಬಾ ಪ್ರೀತಿಸ್ತಾನ ಅವ್ರನ್ನ. ಅವನ ಹತ್ರ ಈ ವಿಷಯನ ಹೇಗೆ ಹೇಳೋದು? ಒಂದ್ ಕಡೆ ಈ ಜನರ ಅಭಿಮಾನ, ಅವ್ರು ನನ್ನ ಮೇಲಿರೋ ವಿಶ್ವಾಸ, ಇನ್ನೊಂದ್ ಕಡೆ ನನ್ನ ಸ್ನೇಹಿತನ ಋಣ. ಎರಡರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ ನಾನು. ನೋಡಿ,
ಈ ಯುದ್ಧದಲ್ಲಿ ಧರ್ಮ ಗೆಲ್ಲೋದೇ ಮುಖ್ಯ. ಇದು ನಿಮ್ಮಿಂದ ಸಾಧ್ಯ. ಆ ನಂಬಿಕೆ ನನ್ನಲ್ಲಿದೆ. ನೀವು ಜೊತೆಗಿರ್ತೀರಾ? ಖಂಡಿತವಾಗ್ಲೂ ಇರ್ತೀನಿ. ನೀನು ಭರತ್ ಎಷ್ಟು ಚೇಂಜ್ ಆಗ್ತದೆ ಅಂತ ಅನ್ಕೊಂಡಿರಲಿಲ್ಲ. ನಾನು ನೀನು ಎಷ್ಟು ಇದ್ರು ಇಷ್ಟು ವರ್ಷದಿಂದ ನಮ್ಮ ಬರ್ತ್ ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೊಂಬಂದ್ವಿ. ಆದ್ರೆ ಈ ಸಲ ಮೋಸ ಮಾಡ್ಬಿಟ್ಟ. ಈ ಚೀಟೆಡ್ ಮೀ. ಬೇರೆ ಚೂರಿ ಆಗ್ಬಿಟ್ಟ. ಏನ್ ಕೂಲ್ ಡೌನ್? ಹೊಟ್ಟೆಲಿ ಬೆಂಕಿ ಉರಿತಾ ಇದೆ. ಕರ್ಣ, ಹಾಯ್. MLA ಸಾಹೇಬ್ರು ಬರ್ಬೇಕು. ಈಗ ಟೈಮ್ ಸಿಕ್ತು ಅಂತ ಕಾಣುತ್ತೆ. ಯಾಕೋ ವಿಚಿತ್ರವಾಗಿ ಆಡ್ತಾ ಇದೆಯಾ? ವಿಚಿತ್ರ ಅಲ್ಲ ಸರ್, ಸತ್ಯ. ನಮ್ಮ ತಾತ ಹೇಳ್ತಾ ಇದ್ರು, ಒಂದು ಮರ ಮುರಿದು ಬೀಳೋಕೆ ಹೊರಗಿನ ಬಿರುಗಾಳಿ ಬೇಕಾಗಿಲ್ಲ, ಒಳಗಿನ ಗೆದ್ದಲೇ ಸಾಕು ಅಂತ. ಏನಾಯ್ತು ಇವನಿಗೆ? ಯಾಕೋ ಹುಚ್ಚಾಡ್ತಿದ್ಯಾ? ಹೌದಪ್ಪ, ನಾ ಹುಚ್ಚನೆ. ನಾ ಹುಚ್ಚ 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 ಹುಚ್ಚ. ಯಸ್, ಐ ಆಮ್ ಮ್ಯಾಡ್ ಪರ್ಸನ್. ಹೌದು, ಐ ಆಮ್ ಮ್ಯಾಡ್. ಏನಾಯ್ತು? ಹೇ, ಇವತ್ತೇನೋ ಡೇಟು ಗೊತ್ತು. ರಾತ್ರಿ 12 ಗಂಟೆಗೆ ನಾವಿಬ್ರು ಎಲ್ಲಿರ್ಬೇಕಾಗಿತ್ತು. ನಿನ್ ಜೊತೆ ಕಳಿಬೇಕಾಗಿತ್ತು. ಏನೋ ಮಾಡಿ. ನಮ್ಮಿಬ್ರು ಫ್ರೆಂಡ್ಶಿಪ್ ಗಡಿಯಾರದ ಮುಳ್ಳಿದ್ದಂಗೆ. ಚಿಕ್ಕ ಮುಳ್ಳಿನ ಜೊತೆ ದೊಡ್ಡ ಮುಳ್ಳು ತಿರುಗ್ತಾ ಇರ್ಬೇಕು. ಸರಿನಪ್ಪ, ಬಿಟ್ಟು ಬರಕ್ ಆಗದೆ ಇರೋಂತ ಮುಖ್ಯವಾದ ಕೆಲಸ ಬಂತು. ಮುಖ್ಯವಾದ ಕೆಲಸ? ನಿನ್ ಮುಖ್ಯವಾದ ಕೆಲಸ ಏನಂತ ನಂಗೆ ಗೊತ್ತು ಕಣ. ಚಕ್ಕಂತ ರೊಮ್ಯಾನ್ಸ್. ತೋಳಲ್ಲಿ ಅವಳಿರ್ಬೇಕಾದ್ರೆ ಇನ್ ನಾನ್ ಯಾಕೋ ಹೃದಯಕ್ಕೆ ಅವಳನ್ನ ಅಂಟಿಸ್ಕೊಂಡು ನನ್ ಕಿತ್ತಾಕ್ಬಿಟ್ಯಾ? ಒಂದ್ ಹೆಣ್ಣಿಗೋಸ್ಕರ ನಾನ್ ಬೇಡವಾದ? ಮಾತಾಡು. ಮನೆ ಹಾಳು ಕೆಲಸ ಮಾಡಿದ್ಮೇಲೆ ಮಾತಾಡಕ್ ಬಾಯಿಲಿಂದ ಬರ್ಬೇಕು. ಏನೋ ಹೇಳ್ತಿದ್ಯಾ? ನಾನೇನೋ ಮನೆ ಹಾಳು ಕೆಲಸ ಮಾಡ್ದೆ? ನಗ್ಬೇಡ ನೀನು. ಅವತ್ತೇನ ಹೇಳ್ದೆ? ಯಾವ ಹೆಣ್ಣು ನನ್ನ ಕಣ್ಣಲ್ಲಿ ನೀರು ತರಿಸ್ತಿಲ್ಲ, ಅವಳ ಕಣ್ಣಲ್ಲಿ ರಕ್ತ ತರಿಸಿ ನನ್ ಕಾರ್ಡ್ ತಂದು ಹಾಕ್ತೀನಿ ಅಂದೋನು ಈಗ ಅವಳು ಸೀರಿಯಸ್ ತೆರಿಗಿಂದ ಬಿದ್ದಿದ್ಯಾ? ಎಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕರ್ಣ. ನಡೆದಿದ್ದೆ ಬೇರೆಪ್ಪ. ಏನ್ ನಡೆದಿದ್ ಬೇರೆ? ಅವತ್ ನೀ ಬೆಂಗಳೂರು ಬಂದ್ಯಲ್ಲ, ನಾನು ಬಂದು ನೋಡ್ದೇನೋ? ತಪ್ಪಾಯ್ತು. ಆದ್ರೆ ಅವತ್ ನಾನು ನಮ್ಮೂರ್ ಜನದ ಬಗ್ಗೆ, ಅವ್ರ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಕ್ ಪೇಪರ್ಸ್ ರೆಡಿ ಮಾಡ್ಬೇಕಾಗಿತ್ತು. ನಾಳೆ ನಾನು ವಿಧಾನಸೌಧದ ಬಗ್ಗೆ. ವಿಧಾನಸೌಧ ಜನಸೇವೆ ಏನ? ಈ ಬಟ್ಟೆ ಹಾಕೊಂಡ ತಕ್ಷಣ ನಿಮ್ಮ ಮಹಾತ್ಮ ಗಾಂಧಿ ಆಗ್ಬಿಟ್ಯಾ? ಚೆನ್ನಾಗಿ ನಾಟಕ ಆಡ್ತೀಯ. ಹಾವು ನೀ ಯಾರ ಬಗ್ಗೆ ಮಾತಾಡ್ತೀಯ ನೀನು? ನನ್ ಸಂಕಟ ಅರ್ಥ ಆಗದೆ ಮಾತಾಡ್ತೀಯಲ್ಲ. ಅದೇ ಸಂಕಟ ನಿಂದು. ಅದನ್ನ ಹೇಳಕ್ಕಾಗದೆ ಇಷ್ಟು ದಿನ ಪರದಾಡ್ತಾ ಇರೋದು. ಎಲ್ಲದೂ ಕಾರಣ ನೀನೇ. ನಾನಾ? ಅದೇನಂತ ಹೇಳ. ನಿಮ್ಮ ಭರತ್, ಏನಿಲ್ಲ. ರಾತ್ರಿ ನಂಜಪ್ಪ ಮತ್ತು ಅವ್ರ ಹೆಂಡತಿ ಮಕ್ಕಳು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೀವು ಅರ್ಜೆಂಟಾಗಿ ಬರಬೇಕು. ಕರ್ಣ, ನಾನು ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕು. ನಿನ್ನ ಅರ್ಜೆಂಟ್ ಏನಂತ ಕಾಣಿಸ್ತಾ ಇದೆ ಕಣ. ನಿನ್ನ ಹತ್ರ ಏನೋ ಮುಚ್ಚು ಮರೆ. ಅಲ್ಲೊಂದು ಇಡೀ ಫ್ಯಾಮಿಲಿ. ಭರತ್, ಭರತ್ ಪ್ಲೀಸ್, ಇವತ್ತಾದ್ರೂ ಸುಮ್ಮನೆ ಇರಿ ಪ್ಲೀಸ್. ನಾನು ಹೋಗ್ಲೇಬೇಕು ಸಪ್ನ. ಗಾಡ್ ಪ್ಲೀಸ್ ಭರತ್, ನನಗೋಸ್ಕರ, ಫಾರ್ ಮೈ ಸೇಕ್. ಇಷ್ಟೇ ನನ್ನ ನಿನ್ನ ಫ್ರೆಂಡ್ಶಿಪ್. ಅವನು ತಲೆ ಕೆಟ್ಟು ಮಾತಾಡ್ತೀರ ಅಂದ್ರೆ ನೀವು ಜೊತೆ ಸೇರ್ಕೊಂಡಿದ್ಯಾ? ಹೇಳ್ತಾನೆ, ಪ್ಲೀಸ್ ನೀನು ಅರ್ಥ ಮಾಡ್ಕೋ. ನೀನು ಅವ್ರು ಸಾರ್ ಕೇಳೋದು?
ಈಗ ಇವನ್ಗೆ ನಾವ್ ಯಾರು ಬೇಕಾಗಿಲ್ಲ. ಏಯ್, ನನ್ ಮೇಲೆ ಕೋಪ ಇದ್ರೆ ನನ್ ಮೇಲೆ ತೋರಿಸು. ಪಾಪ ಅವಳ ಮೇಲೆ ಯಾಕೆ ತೋರಿಸ್ತೀಯಾ? ವಾಟ್ಸ್ ಯೋರ್ ಪ್ರಾಬ್ಲಮ್? ಪ್ರಾಬ್ಲಮ್ ಇಷ್ಟೇ ಕಣ, ನೀವು ಅವಳನ್ನ ಬಿಡ್ಬೇಕು. ಆಗಲ್ಲ ಆಗಲ್ಲ ಅಂದ್ರೆ ಏಯ್, ಇದು ನೀ ಮಾತಾಡ್ತಿಲ್ಲ ಕಣ, ಅಧಿಕಾರದ ಮತ. ಹೆಣ್ಣಿನ ಚಟ ನೀನ್ ಹೀಗೆ ಮಾತಾಡ್ತಾ ಇದೆ. ಕರ್ಣ, ಸಮಯ ಬಂದಾಗ ಎಲ್ಲ ನಿನ್ಗೆ ಗೊತ್ತಾಗುತ್ತೆ. ನೋಡು ಭರತ್, ನೀನ್ ಯಾವ ಕ್ಷಣನೂ ಕಾಯಕ್ಕಾಗಲ್ಲ. ನೀನ್ ಈ ಕ್ಷಣನೇ ರಾಜೀನಾಮೆ ಕೊಟ್ಟು ಆ ಹುಡುಗಿನ ಬಿಟ್ಟು ನನ್ನ ಜೊತೆ ಬರಬೇಕು. ಐ ವಾಂಟ್ ಯು, ದಟ್ಸ್ ಆಲ್. ಕರ್ಣ, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬರಕ್ಕಾಗುತ್ತಾ ಇಲ್ವಾ? ಸದ್ಯಕ್ಕೆ ಆಗೋಲ್ಲ. ಹೋಗ. ಅಮ್ಮ ನಿನಗೆ ಅಂತ ರವೆ ಉಂಡೆ ಮಾಡ್ತಂದಿದ್ದಾರೆ, ತಗೋ. ಭರತ್, ಕೊನೆ ಸಲ ನಾ ಕೇಳ್ತಾ ಇದ್ದೀನಿ, ನಾ ಇದನ್ನು ತಿನ್ಬೇಕು ಅಂದ್ರೆ ಅವಳನ್ನು ಈ ಊರನ್ನು ಬಿಟ್ಟು ನನ್ನ ಜೊತೆಗೆ ಬರಬೇಕು. ಸಾರಿ.